ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 123. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ನತಾಲಿಯ ಗುಂಪಿನವರಿಗೆ ಆ ನಂಬರ್ ನೀಡಿ ಮತ್ತೆ ಕೆಲವು ಅನುಮಾನಾಸ್ಪದ ನಂಬರ್ಗಳನ್ನು ಕೊಟ್ಟು ವಿಷಯ ಆದಷ್ಟು ಬೇಗ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದ. ಹೆಲೋ ಅಜಯ್, ನತಾಳಿಂದ ಉತ್ತರ ಬಂತ. ಕರೆ ಮಾಡಿದ ಸಾಮ್ರಾಟ್ ಅಜಯ್ನಿಗೆ. ಇಲ್ಲವೋ, ನಾನು ಪ್ರಯತ್ನಿಸಿ ಸೋತೆ. ರಾಮ್ ಸಿಕ್ಕಿಬಿದ್ದ ವಿಷಯ ತಿಳಿದವರು ಒಬ್ಬೊಬ್ಬರೇ ಕಾರ್ನಿಂದ ಹಾರಲು ಶುರುವಿಟ್ರು. ಸ್ಪೀಡ್ ಜಾಸ್ತಿ ಮಾಡಿ ಕ್ಷಮ್ನನ್ನ ಕೂಗದಂತೆ ಬಾಯಿ ಮುಚ್ಚಿ ಕಟ್ಟಿ ಹಾಕಿದ್ರು. ಅವರೆಲ್ಲ ಕಾರಿನಿಂದ ಜಂಪ್ ಮಾಡುವುದನ್ನು ಕಂಡ ನತಾ ಗಾಬರಿಪಟ್ಟು ಮುಂದೆ ಗುರಿಯಿಟ್ಟು ಹೋಗುತ್ತಿದ್ದವಳು ಪಕ್ಕದಲ್ಲಿ ಬಂದ ಬೃಹದಾಕಾರದ ಲಾರಿಯನ್ನ ಗಮನಿಸದೆ ಹೋದಳು. ಹೆಚ್ಚು ಸ್ಪೀಡ್ನಲ್ಲಿ ಬಂದ ಲಾರಿಯೊಂದು ನತಾಳ ಕಾರನ್ನು ಗುದ್ದಿಬಿಟ್ಟು ಗೆಲುವಿನ ನಗೆಯೊಂದಿಗೆ ತೆರಳಿತ್ತು. ಇತ್ತ ಸ್ಪೀಡ್ನಲ್ಲಿ ಹೋದ ಕಾರು ಅದೃಷ್ಟವಶಾತ್ ಎಡಗಡೆಯಲ್ಲಿರುವ ಪ್ರಪಾತಕ್ಕೆ ಬೀಳದೆ ಬಲಗಡೆಯಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಹೋಗುತ್ತಲೇ ಹೃದಯಾಳಿಗೆ ಫೋನ್ ಹಾಯಿಸಿದ. ಮಾಡದ ತಪ್ಪಿಗೆ ಈ ಕಥೆಯಲ್ಲಿ ಅವನ ಕೇಸಿನಲ್ಲಿ ಹೆಚ್ಚು ನೋವು ಪಟ್ಟವಳು ತನ್ನವಳೆ. ನನ್ನಿಂದಲೂ ಬೇರೆಯವರಿಂದಲೂ ಒಟ್ಟಿನಲ್ಲಿ ರಾಗಿ ಕಾಳಿನಷ್ಟು ತಪ್ಪು ಮಾಡದೆ ಬೆಟ್ಟದಷ್ಟು ಶಿಕ್ಷೆ ಅನುಭವಿಸಿದ್ದು ಅವಳೇ, ತನ್ನವಳು. ಮನಸ್ಸಲ್ಲಿ ನುಡಿದುಕೊಂಡು ಒಂದು ರೀತಿಯ ಅಂಜಿಕೆಯಲ್ಲಿಯೇ ಕರೆ ಮಾಡಿದ. ಬೆಳಗ್ಗಿನಿಂದ ಅವನ ಕರೆಗಾಗಿ ಶಬರಿಯಂತೆ ಕಾದು ಕುಳಿತವಳಿಗೆ ಹೋದ ಉಸಿರು ಮತ್ತೆ ಬಂದಂತಾಯಿತು. ಈಕೆ ಹಲೋ ಎನ್ನುವ ಮೊದಲೇ ಮಾತನಾಡಿದ್ದನಾತ. ಕ್ಷಮಿಸು ಹೃದಯ. ಆ ಮಾತಿನಲ್ಲಿ ಕ್ಷಮೆಯ ಮನೋಭಾವಕ್ಕಿಂತ ಹೆಚ್ಚು ಪ್ರೀತಿಯೇ ತುಂಬಿತ್ತು. ಸುಮ್ಮನೆ ಇದ್ದಳು. ತಕ್ಷಣ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯದೆ. ಅತ್ತಲಿದ್ದ ಯಾವುದೇ ಉತ್ತರ ಬರದಿದ್ದು ಕಂಡವನು ಮತ್ತೆ ತನ್ನ ಕರೆ ಸರಿಯಾದ ವ್ಯಕ್ತಿಗೆ ತಲುಪಿದೆಯೇ ಎಂದು ಪರಿಶೀಲಿಸಿಕೊಂಡು ಹಲೋ ಎಂದಿದ್ದ. ಹಾಂ ಹೇಳಿ ಸಾಮ್ರಾಟ್, ನೀವು ಸೇಫ್ ಆಗಿ ಇದ್ದೀರಾ? ಆಕೆಯದು ಪ್ರೀತಿಯಲ್ಲಿ ಮಿಂದಂತಹ ಮಾತೆ. ಹಾ ಹೃದಯ ಎಂದವನಿಗೆ ಯಾಕೋ ಮತ್ತೆ ಸಾಮ್ರಾಟ್ನಿಗೆ ಮಾತು ಬೇಕಿರಲಿಲ್ಲ ಅನ್ನಿಸಿತು. ಕರೆ ಸ್ಥಗಿತಗೊಳಿಸಿ ಬ್ರೇಕ್ ಒತ್ತಿ ಕ್ಷಣ ಸೀಟಿನ ಹಿಂದಕ್ಕೊರಗಿ ಕಣ್ಮುಚ್ಚಿದವನ ಮಸ್ತಿಷ್ಕದಲ್ಲಿ ಇಷ್ಟು ವರ್ಷ ಏನೇನೆಲ್ಲ ನಡೆಯಿತೆಂದು ಹಂಗೆ ಕಣ್ಮುಂದೆ ಬಂದು ಹೋಯಿತು. ಚಿನ್ನದಂಥ ಗೆಳೆಯನನ್ನ ಕಳೆದುಕೊಂಡಾಗಲೇ ಅರ್ಧ ಜೀವವಾಗಿದ್ದೆ. ಇವಾಗ ಮತ್ತೆ ಯಾರನ್ನು ಕಳೆದುಕೊಳ್ಳುವುದು ನನಗೆ ಬೇಕಿಲ್ಲ. ನಮ್ಮ ಕಾಲು ಭಾಗ ಜೀವನವನ್ನೇ ಇವನಿಂದ ಹಾಳಾಯಿತು. ನನ್ನ ಮಗಳ ತೊದಲು ನುಡಿ ಕೇಳುವ ಪುಣ್ಯವೂ ನನಗಿಲ್ಲವಾಯಿತು. ಹೃದಯಾಳ ಪ್ರತಿ ನೋವಿಗೂ ಕಾರಣವಾದವರನ್ನು ಇನ್ನು ಸುಮ್ಮನೆ ಬಿಡಬಾರದು. ನನ್ನ ಹೆತ್ತವರಿಂದಲೇ ನಾನು ದೂರ ಇರುವಂತಾಯಿತು. ಅವರೆಷ್ಟು ನೋವು ಪಟ್ಟಿರಬಹುದು. ಗಾಡಿ ಶುರು ಮಾಡುವ ಮೊದಲೇ ಅಜಯ್ನಿಂದ ನತಾ ಇರುವ ಜಾಗದ ಬಗ್ಗೆ ಮಾಹಿತಿ ಹೋಗಿತ್ತು. ಅಷ್ಟೇ ಅಲ್ಲ, ಹೃದಯ ಮನೆಯ ಹೊರಗಿದ್ದ ಸಾಮ್ರಾಟ್ ನೇಮಿಸಿದ್ದ ಕೆಲವರಿಗೂ ವಿಷಯ ಮುಟ್ಟಿತ್ತು. ಹೊರಗೆ ಬಂದವಳನ್ನ ತಡೆದಿದ್ದರು ಅವರು. ಮೇಡಮ್, ಪ್ಲೀಸ್ ಮತ್ತೆ ನಿಮ್ಮ ಪ್ರಾಣವನ್ನ ಇಕ್ಕಟ್ಟಿಗೆ ಸಿಲುಕಿಸಿಕೊಳ್ಳಬೇಡಿ ಆಯ್ತಾ? ಇವಾಗಲೇ ನತಾ ಮೇಡಮ್ ಕಾರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಒಬ್ಬನೇ ಅಸಮಾಧಾನದಿಂದ ಗೊಣಗಿದ. ಅದರಲ್ಲಿ ತನ್ನ ಯಜಮಾನನ ಕಷ್ಟ ಅವನಿಂದ ನೋಡಲಾಗುತ್ತಿಲ್ಲ ಎನ್ನುವ ನೋವಿತ್ತು. ಏನ್ ಹೇಳ್ದೆ? ನತಾಗೆ ಆಕ್ಸಿಡೆಂಟಾ? ಎಲ್ಲಿ? ಗಾಬರಿಗೊಂಡು ಕೇಳಿದಳು ಹೃದಯ. ಅದೆಲ್ಲ ಹೇಳೋಕ್ಕಾಗೋಲ್ಲ ಮೇಡಮ್, ದಯವಿಟ್ಟು ಒಳಗೆ ಹೋಗಿ, ಸಿಡುಕಿದನವ. ನೀವಿವಾಗ ಹೇಳಲಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ, ಹೊರಗೆ ಹೋಗ್ಬಿಡ್ತೀನಿ. ದಯವಿಟ್ಟು ಹೇಳಿ ಪ್ಲೀಸ್. ನತಾಲಿಯಾ ಹೇಗಿದ್ದಾಳೆ? ಹೆಣ್ಣಿನ ಸಹಜ ಮತ್ಸರ ಆಕೆಗಿತ್ತಾದರೂ ಹೆಂಗರಳು ಹೃದಯ ಯಾರಿಗಾದರೂ ತೊಂದರೆ ಎಂದರೆ ಕರಗುತ್ತೆ, ನೋವು ಪಡುತ್ತೆ. ಅದರಲ್ಲೂ ಹೃದಯ ಅವಳಿಗೆ ಚೂರು ಹೆಚ್ಚೆ. ಮೇಡಮ್, ನೀವಿವಾಗ ಹೊರಗೆ ಹೋದರೆ ನಿಮ್ಮ ಹಸ್ಬೆಂಡ್ ನಮಗೆ ಬೆಂಡತ್ ಬಿಡ್ತಾರೆ. ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ. ನಿಮ್ಮ ಜೀವಕ್ಕೆ ನೀವೇ ಯಾಕೆ ಅಪಾಯ ತಂದ್ಕೊಳ್ತೀರಾ? ನತಾಲಿಯಾ ಮೇಡಮ್ಗೆ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಗೊತ್ತಾದರೆ ಖಂಡಿತ ಮೊದಲು ನಿಮಗೆ ತಿಳಿಸ್ತೀವಿ ಆಯ್ತಾ? ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಆಗಿತ್ತು. ಅವಳು ಕದಲದೆ ಅಲ್ಲಿಯೇ ನಿಂತಿದ್ದಳು. ಸ್ವಲ್ಪ ಸೈಡಿಗೆ ಹೋಗಿ ಮಾತನಾಡಿದ. ಅವಳು ಅಲ್ಲಿಗೂ ಹೋದಳು. ಅವನಿಗೆ ಯಜಮಾನಿ ಬಿಸಿ ತುಪ್ಪದಂತೆ ಕಂಡಳು. ಫೋನ್ನಲ್ಲಿ ತಿಳಿದ ವಿಷಯ ಮಾತ್ರ ಅವಳ ಬಳಿ ಸೂಕ್ಷ್ಮವಾಗಿ ವಿವರಿಸಿದ. ಮೇಡಮ್, ಆಕ್ಸಿಡೆಂಟ್ ಆಗಿರೋದು ಸರ್ಗೂ ಗೊತ್ತಿಲ್ಲ. ನಿಮಗೆ ಹೇಳ್ತಿರೋದು. ಅವ್ರು ಬರೀ ಅವ್ರ ಜಾಗ ಅಂತ ಹುಡುಕಿ ಹೊರಟಿದ್ದಾರೆ.
ಆದರೆ ಸ್ಪಾಟ್ನಲ್ಲಿ ನಡೆದ ಘಟನೆ ಯಾರೂ ಹೇಳ್ತಿಲ್ಲ. ಪ್ಲೀಸ್ ಒಳ ಹೋಗಿ ಬೇಡಿಕೊಂಡ. ಆದರೆ ಅವನ ಮಾತು ಕೇಳುವ ತಾಳ್ಮೆ ಅವಳು ಕಳೆದುಕೊಂಡಿದ್ಲು. ಪ್ಲೀಸ್, ನಾನು ನತಾಲಿಯಾಳನ್ನು ನೋಡಲೇಬೇಕು. ಅವಳಿರುವ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗಿ. ಒಂದೇ ಸಮ ಹಠವಿಡಿದಳು. ಮೇಡಮ್, ನಿಮಗೆ ಬುದ್ಧಿ ಇದೆಯಾ? ಸರ್ ಹೇಳಿದ್ದೇನು ನೀವು ಮಾಡ್ತಿರೋದೇನು? ದಯವಿಟ್ಟು ಹೊರಗೆ ಕಾಲಿಟ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಅರ್ಥ ಮಾಡ್ಕೊಳ್ಳಿ, ಕೊಂಚ ಧ್ವನಿ ಏರಿಸಿ ಮಾತನಾಡಿದ. ಅವೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿದ್ರೂ ನೀವೆಲ್ಲ ಸೆಕ್ಯೂರಿಟಿಗೆ ಇರ್ತೀರಲ್ವಾ? ಹಾಗೆ ಇವಾಗಲೂ ನೀವೇ ಬನ್ನಿ. ಸಾವು ಯಾವಾಗ ಬರಬೇಕು ಅಂತಿರುತ್ತೋ ಅದು ಬೀಗ ಹಾಕಿ ಪೆಟ್ಟಿಗೆಯಲ್ಲಿಟ್ಟರೂ ಬಂದೇ ಬರುತ್ತೆ. ಅವಳು ಜೋರು ಮಾಡಿದ್ಲು. ಹಾಗಂತ ಹೋಗಿ ಕಲ್ಲು ಬಂಡೆಗೆ ತಲೆ ಚಚ್ಚಿಕೊಳ್ಳೋರನ್ನ ಮೂರ್ಖ ಅಂತಾರೆ, ಗೊಣಗಿದ. ನೀವು ಬರಲಿಲ್ಲ ಅಂದರೆ ನಾನೊಬ್ಬಳೇ ಆದರೂ ಹೋಗೇ ಹೋಗ್ತೀನಿ. ಮೇಡಮ್, ನಿಮ್ಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ನಿಮಗೆ ಯಾಕೆ ನನ್ನ ನೋವು ಅರ್ಥ ಆಗ್ತಿಲ್ಲ? ಪ್ಲೀಸ್ ಅವಳ ಬಳಿ ಕರ್ಕೊಂಡು ಹೋಗಿ. ನಾನು ನತಾನ ನೋಡಲೇಬೇಕು, ಹಠವಿಡಿದಳು. ಆಯಿತು, ನಿಮ್ಮನ್ನು ಅವ್ರ ಹತ್ರಕ್ಕೆ ಸೇರಿಸೋಲ್ಲ, ಆದರೆ ದೂರವೇ ನಿಂತು ನೋಡಿ ಬರಬೇಕು. ಅವನೇ ಸಂಧಾನಕ್ಕೆ ನಿಂತ. ಸರಿ ಎಂದು ತಲೆಯಾಡಿಸಿದಳಷ್ಟೆ. ಸದ್ಯಕ್ಕೆ ಅಲ್ಲಿಗೆ ಹೋದರೆ ಸಾಕಿತ್ತು. ಅವನ ಷರತ್ತುಗಳನ್ನೆಲ್ಲ ನಂತರ ನೋಡಿಕೊಂಡರಾಯ್ತು ಎಂದುಕೊಂಡಳು. ಅಲ್ಲಿದ್ದ ತನ್ನ ಗುಂಪಿನವರಿಗೆ ಏನೋ ಒಂದು ಹೇಳಿ ಅವಳನ್ನು ಕರೆದೊಯ್ದ. ಹೋಗುವವರೆಗೂ ಅವಳ ಜೀವ ಒಳಗೊಳಗೆ ಕುದ್ದು ಹೋಗಿತ್ತು ಅವನ ಮಾತು ಕೇಳಿ. ನೀವು ಆಗಲೇ ಶಾಪಿಂಗ್ಗೆ ಹೋಗಿಲ್ದಿದ್ರೆ ನತಾಲಿಯಾ ಮೇಡಮ್ ಕ್ಷಮ್ನ ಕಾಪಾಡೋಕೆ ಆಗಲೇ ಹೋಗ್ತಿದ್ರು. ಆವಾಗ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವಳದೇ ತಪ್ಪೆಂದು ಅಪವಾದ ಹೊರಿಸುವಂತೆ ಮಾತನಾಡಿದ. ಅವನಿಗೇನು ಗೊತ್ತು, ಒಂದು ಸೂಕ್ಷ್ಮ ವಿಷಯ ತನ್ನಿಂದ ತಪ್ಪಾದರೂ ಆಕೆ ಅದೆಷ್ಟು ಕೊರಗುವಳೆಂದು. ಅದರ ಅರಿವಿಲ್ಲದೆ ಮಾತನಾಡಿದ್ದನವ. ಅವನ ಮಾತಿಗೆ ಅವಳ ಮೌನವೇ ಉತ್ತರ. ಮನದಲ್ಲಿಯೇ ಕೊರಗುತ್ತಿದ್ದಳು ಆಕೆ. ಸಾಮ್ರಾಟ್ಗೆ ಕರೆ ಮಾಡಲು ಭಯವಾದಂತಾಯ್ತು. ಅಕಸ್ಮಾತ್ ನತಾಲಿಯಾಗೆ ಏನಾದರೂ ಆದರೆ ಮತ್ತೆ ಸಾಮ್ರಾಟ್ ನನ್ನ ಕ್ಷಮಿಸುವನ? ಅಥವಾ ನಿನ್ನಿಂದಲೇ ಗೆಳತಿಗೆ ಹೀಗೆ ಆದದ್ದು ಅಂತ ದೂರ ಮಾಡ್ತಾನ? ಕ್ಷಮ್ ವಿಷಯದಲ್ಲಿ ಸಾಕಷ್ಟು ನೋವು ತಿಂದದ್ದು ಆಯಿತು. ಮತ್ತೆ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯವಾಗುತ್ತಪ್ಪ. ಕಲ್ಪಿಸಿಕೊಂಡೇ ಅವಳ ಮುಖದಲ್ಲಿ ಬೆವರೊಡೆದಿತ್ತು. ಹಾಗೆಲ್ಲ ಏನಾಗಲ್ಲ, ಸುಮ್ಮನೆ ನಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಷ್ಟೆ, ಅವಳಿಗವಳೇ ಸಮಾಧಾನ ಮಾಡಿಕೊಂಡಳು. ಹೌದು, ಈ ಕ್ಷಮ್ ಅಂದ್ರೆ ಯಾರು? ಗಾಡಿ ಚಾಲು ಮಾಡುತ್ತಿದ್ದವನನ್ನ ಪ್ರಶ್ನಿಸಿದ್ಲು. ಸಾಮ್ರಾಟ್ ಸರ್ ಫ್ರೆಂಡು ಕ್ಷಮ್ ಇದ್ರಲ್ಲ, ಅವ್ರ ಮಗ. ಅವರು ಇಲ್ವಲ್ಲ, ಹಾಗಾಗಿ ಆ ಹುಡುಗನಿಗೆ ಅದೇ ಹೆಸರು ಇಟ್ಟಿದ್ದಾರೆ. ಆ ಹುಡುಗ ಏನಾದ್ನೋ ಅದನ್ನೂ ಹೇಳೋರಿಲ್ಲ ಇವಾಗ. ಸಾಮ್ರಾಟ್ ಸರ್ ಬಹಳ ಟೆನ್ಷನಲ್ಲಿದ್ದಾರೆ. ಅವರ ಅಪ್ಪನಿಗೆ ಬೇರೆ ಪಾಯ್ಸನ್ ಇಂಜೆಕ್ಟ್ ಆಗಿರೋದ್ರಿಂದ ಹಾಸ್ಪಿಟಲ್ ಸೇರಿಸಿ ಇತ್ತ ಬರ್ತಿದ್ದಾರೆ. ಅದಕ್ಕೆ ನಿಮಗೆ ಏನೂ ತೊಂದರೆ ಆಗಬಾರ್ದು ಅಂತ ನಮಗೆಲ್ಲ ನೋಡ್ಕೊಳ್ಳೋಕೆ ಹೇಳಿದ್ದಾರೆ. ನೀವು ನೋಡಿದ್ರೆ ನಮ್ಮ ಮಾತೇ ಕೇಳೋಲ್ಲ. ಮಕ್ಕಳನ್ನೂ ಬಿಟ್ಟು ಬಂದ್ರಿ. ಇವಾಗ ಅಲ್ಲಿ ನಿಮ್ಮನ್ನು ಸರ್ ನೋಡಿದ್ರೆ ನಮಗೆ ಕ್ಲಾಸ್ ಗೊತ್ತಾ? ನತಾಲಿಯಾ ಮ್ಯಾಮ್ ಆ ಹುಡುಗನಿಗಾಗಿ ಬಹಳ ರಿಸ್ಕ್ ತಗೋತಿದ್ದಾರೆ. ಅದಕ್ಕೆ ದಯವಿಟ್ಟು ಅಲ್ಲಿ ಸಾಮ್ರಾಟ್ ಸರ್ ಕಣ್ಣಿಗೆ ಕಾಣಿಸ್ಕೋಬೇಡಿ. ಅವ ಒಂದೇ ಉಸಿರಿಗೆ ಎಲ್ಲವನ್ನು ಹೇಳಿ ಮುಗಿಸ್ಬಿಟ್ಟ. ಮತ್ತೆ ಮಾತನಾಡಲು ಅವಳಲ್ಲಿ ಪದಗಳೂ ಇರಲಿಲ್ಲ. ನಿಮಿಷಕ್ಕೊಮ್ಮೆ ಬೇಗ ಹೋಗೆಂದು ಅವನಿಗೆ ಅವಸರ ಪಡಿಸುತ್ತಿದ್ದಳು. ಇವಳ ಮೇಲೆ ಕೋಪ ಬಂದರೂ ತೋರಿಸಿಕೊಳ್ಳದೆ ಸುಮ್ಮನೆ ಗಾಡಿ ಚಾಲು ಮಾಡುತ್ತಿದ್ದನಾತ. ಇತ್ತ ಕಾರ್ ಗುದ್ದಿದ ರಭಸಕ್ಕೆ ಕಾರು ಪಲ್ಟಿಯೊಡೆದಿತ್ತು. ಆದರೂ ಮತ್ತೆ ರಿವರ್ಸ್ ತೆಗೆದುಕೊಂಡು 2-3 ಬಾರಿ ಗುದ್ದಿ ಅಲ್ಲಿಂದ ಪರಾರಿಯಾಗಿದ್ದರು ಲಾರಿಯ ಸಮೇತ. ಅಜಯ್ ಸ್ಥಳಕ್ಕೆ ಭೇಟಿ ಕೊಟ್ಟವನಿಗೆ ನತಾ ಗಾಡಿ ಉಲ್ಟಾ ಬಿದ್ದಿರುವುದು ಕಣ್ಣಿಗೆ ಗೋಚರಿಸಿದ್ದೆ ದಿಗ್ಭ್ರಮೆಗೊಂಡ. ಯಾವ ಅಡೆತಡೆ ಇಲ್ಲದೆ ಬ್ರೇಕ್ ಬಟನ್ ನಡುಗುವ ಕಾಲಿನಲ್ಲೇ ಒತ್ತಿದ್ದ. ಕಾರಿನಿಂದ ಇಳಿದು ಬಂದವನ ಕಣ್ಣಿಗೆ ಜನರು ಆ ನಿರ್ಜನ ಪ್ರದೇಶದಲ್ಲೂ ಒಂದಿಬ್ಬರು ಬಂದು ನಿಂತು ಕಾರಿನ ಒಳಗೆ ಯಾರಾದರೂ ಇದ್ದಾರಾ ಎಂದು ಪರೀಕ್ಷಿಸುತ್ತಿದ್ದಂತೆ ಕಾಣಿಸಿತು. ಅಜಯ್ಗೆ ಯಾಕೋ ನಂಬಿಕೆ ಬರಲಿಲ್ಲ. ಗುಂಡಿಗೆ ಎಡಬಿಡದೆ ಒಂದೇ ಸಮ ಬಡಿದುಕೊಳ್ತಿತ್ತು. ಎತ್ತಿಡಲಾರದೆ ಹೆಜ್ಜೆ ಇಟ್ಟವನು ಅವಳ ಕಾರಿನ ಬಳಿ ಬರುವಷ್ಟರಲ್ಲಿ ಆಂಬ್ಯುಲೆನ್ಸ್ಗೆ ಕರೆ ಮಾಡುತ್ತಿದ್ದವರು ಅಜಯ್ನ ನೋಡಿ, ಸರ್, ಯಾವುದೋ ದೊಡ್ಡ ವಾಹನವೇ ಗುದ್ದಿದೆ. ಒಳಗಿರುವವರು ಬದುಕಿದ್ದಾರಾ ಗೊತ್ತಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ ಅವರನ್ನು ಆಚೆ ತರೋಕೆ. ಆತನ ಮುಖದಲ್ಲಿ ಕೋರಿಕೆ ಇತ್ತು. ಒಬ್ಬರ ಜೀವದ ಮೇಲೆ ಕಾಳಜಿ ಇತ್ತು. ಜೊತೆಗೆ ತುಸು ನೋವು ಕೂಡ ಇತ್ತು. ಎಂದಾದರೂ ಆತನು ಆ ನೋವು ಅನುಭವಿಸಿದ್ದನೇನೋ, ಅಷ್ಟು ಮಾತ್ರ ಗುರುತಿಸಿದ್ದ ಅಜಯ್. ಈ ಕ್ಷಣ ಯೋಚಿಸುತ್ತಾ ಕೂರುವುದಲ್ಲ. ತಕ್ಷಣ ಅವನ ಮೆದುಳು ಚುರುಕಾಯ್ತು. ಆ ಇಬ್ಬರ ಸಹಾಯದ ಜೊತೆಗೆ ಮತ್ತೆ ಮಾತನಾಡದೆ ಬರುವ ಕಣ್ಣೀರು ಕಾಣಿಸದೆ
ಕಾಣಿಸದ ರೀತಿ ಅವಳನ್ನು ಆಚೆ ತರುವ ಪ್ರಯತ್ನ ಮಾಡುತ್ತಿದ್ದ. ಇನ್ನೂ ಅವಳ ಅರ್ಧ ದೇಹವಷ್ಟೇ ಆಚೆ ಬಂದದ್ದು. ರಕ್ತ ಸಿಕ್ತ ಅವಳ ನಿಸ್ತೇಜ ಮುಖ ಅಜಯ್ನಿಂದ ನೋಡಲಾಗಲಿಲ್ಲ. ಸದಾ ಬೆಳ್ಳಗೆ ಹೊಳೆಯುವ ಆಕೆಯ ಮುಖ ಇಂದು ಕೆಂಪು ಕೆಂಪು. ಎಂತಹ ವಿಧಿ ಇದು! ನಮ್ಮ ಸ್ನೇಹ ಆರಂಭವಾದಾಗಿನಿಂದ ಅವಳನ್ನು ಈ ರೀತಿಯಲ್ಲಿ ಎಂದೂ ನೋಡಿದ್ದಿಲ್ಲ. ಮೈಯೆಲ್ಲ ಬುಲೆಟ್ ಹಾವಳಿಯಾಗಿದ್ದರೂ ಅವಳ ಮುಖದಲ್ಲಿ ಮಾಸದ ನಗು ಇರುತ್ತಿತ್ತು. ಆದರೆ ಇಂದು ತಡೆಯಲಾಗದೆ ಕಿರುಚಿದ ಅಜಯ್. ನತಾ, ಎದ್ದೇಳು! ನತಾ, ಕಣ್ಬಿಡು! ಇಲ್ಲಿ ನೋಡು, ನಾನು ಅಜಯ್ ಬಂದಿದ್ದೀನಿ. ಪ್ಲೀಸ್, ಈ ರೀತಿಯಲ್ಲಿ ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ಬೇಡ. ಫ್ರೆಂಡ್ ಅಂದರೆ ಇಷ್ಟೇನಾ? ಪ್ಲೀಸ್ ಎದ್ದೇಳು ನತಾ. ಅರೆಬರೆ ಕಣ್ತೆರೆದವಳು ಕಷ್ಟಪಟ್ಟು ಕೈ ಮರದತ್ತ ತೋರಿಸಿದಳು. ಅಲ್ಲಿಯವರೆಗೂ ಅಲ್ಲಿ ಮತ್ತೊಂದು ಅವಘಡ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಜಯ್ ಅಜಯ್ ಅಲ್ಲಿ ಕ್ಷಮ್ ಅಷ್ಟು ಹೇಳಿದ್ದಳು. ಅಲ್ಲಿಗೆ ಅರ್ಥವಾಗಿ ಹೋಯಿತು ಅಜಯ್ಗೆ. ಅಲ್ಲಿರುವ ಜನರಿಗೆ ಅವಳನ್ನು ಪೂರ್ತಿ ಆಚೆ ತರಲು ತಿಳಿಸಿ ಒಂದಿಬ್ಬರ ಜೊತೆಗೆ ಅತ್ತ ಓಡಿದ ಅಜಯ್. ಅದೃಷ್ಟವಶಾತ್ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದ ಕ್ಷಮ್ ಪ್ರಜ್ಞೆ ಮಾತ್ರ ಕಳೆದುಕೊಂಡು ಕಾರ್ ಮರಕ್ಕೆ ಗುದ್ದಿದ ರಭಸಕ್ಕೆ ಸೀಟ್ ಕೆಳಗೆ ಸಿಕ್ಕಿ ಬಿದ್ದಿದ್ದ. ಸಿಕ್ಕಿ ಹಾಕಿಕೊಂಡಿರುವವನನ್ನು ಆಚೆ ತರಲು ತುಂಬಾನೇ ಪ್ರಯಾಸ ಪಡಬೇಕಾಯಿತು. ಅಜಯ್ ಕ್ಷಮ್ನ ಎತ್ತಿಕೊಂಡು ಎಚ್ಚರಿಸುತ್ತಲೇ ನತಾಲಿಯ ಬಳಿಗೆ ಓಡೋಡಿ ಬಂದ. ಆಕ್ಸಿಡೆಂಟ್ ಆದಾಗ ನೀರು ಕುಡಿಸಬಾರದೆಂದು ತಿಳಿದಿದ್ದ ಅಜಯ್ ಬರೀ ತಲೆಗೆ ತಟ್ಟಿ ಅವಳಿಗೆ ಪ್ರಜ್ಞೆ ಕಳೆದುಕೊಳ್ಳದಂತೆ ಎದ್ದೇಳಿಸಲು ಹೇಳಿದ್ದ. ಅದೇ ನೀರನ್ನು ಕ್ಷಮ್ ಮುಖಕ್ಕೆ ಚಿಮುಕಿಸಿದ. ಆ ಹುಡುಗನಿಗೆ ಅಷ್ಟೇನು ಗಾಯಗಳಾಗಿರಲಿಲ್ಲ. ಆಗ ತಾನೇ ಬಂದ ಹೃದಯಾಳಿಗೆ ಅಲ್ಲಿನ ಘಟನೆ ನೋಡಿ ಎದೆ ಝಲ್ಲೆಂದಿತ್ತು. ಇದು 2ನೇ ಬಾರಿ ಇಂತಹ ಆಕ್ಸಿಡೆಂಟ್ ಆಕೆ ನೋಡಿದ್ದು. ರಕ್ತದ ಮಡುವಲ್ಲಿ ಬಿದ್ದಿರುವ ನತಾಲಿಯ ಮುಖವನ್ನು ನೋಡಲಾರದೆ ಕಣ್ಮುಚ್ಚಿಕೊಂಡಳು ಕ್ಷಣ. ಕಣ್ಣೀರು ಸದ್ದಿಲ್ಲದೆ ಹರಿದಿತ್ತು. ನನ್ನಿಂದಲೇ ಹೀಗಾಯ್ತಾ ಎಂದು. ನಿಮ್ಮಿಂದ ನತಾ ಮ್ಯಾಮ್ಗೆ ತೊಂದರೆ ಆಯಿತು. ಬರುವಾಗ ಅವನೇಳಿದ ಮಾತು ಕಿವಿಯಲ್ಲಿ ಗುಯ್ಗುಟ್ಟತೊಡಗಿತು. ಕಾರಿನಿಂದ ಇಳಿದವಳು ತಟಸ್ಥವಾಗಿ ಅಲ್ಲಿಯೇ ನಿಂತಿದ್ದಳು. ಆದರೆ ಬಂದಿದ್ದ ಯುವಕನಿಗೆ ನತಾಲಿಯ ಸ್ಥಿತಿ ಅರಿವಾಗುತ್ತಲೇ ಅಲ್ಲಿಗೆ ಓಡಿಬಿಟ್ಟಿದ್ದ. ತಾನು ಹೃದಯಾಳಿಗೆ ವಿಧಿಸಿದ್ದ ಷರತ್ತುಗಳನ್ನು ಅವನೇ ಮರೆತು. ಹೆಜ್ಜೆ ಕಷ್ಟಪಟ್ಟು ಕಿತ್ತು ಮುಂದೆ ಇಟ್ಟಂತಿತ್ತು ಆಕೆಗೆ. ಸುಮ್ಮನೆ ಹೋಗಿ ಕುಸಿದು ಕುಳಿತು ಬಿಟ್ಟಳು ಅವಳ ಮುಂದೆ. ಅವಳನ್ನು ಅಲ್ಲಿ ನಿರೀಕ್ಷೆ ಮಾಡದ ಅಜಯ್, ನೀನ್ ಯಾಕಮ್ಮ ಬರೋದಕ್ಕೆ ಹೋದೆ ಎಂದವನು. ಆಂಬ್ಯುಲೆನ್ಸ್ ಬರುವವರೆಗೂ ಕಾಯುವ ತಾಳ್ಮೆ ಅವನಿಗೆ ಇರಲಿಲ್ಲ. ಅವಳನ್ನು ಎತ್ತಿಕೊಂಡು ಹೋಗಬೇಕು. ಅಷ್ಟರಲ್ಲಿ ಬಂದಿದ್ದ ಸಾಮ್ರಾಟ್ ಅಲ್ಲಿಗೆ. ನಿಂತಿದ್ದ ಕಾರ್ ಮುಂದೆ ಹೋಗಿ ನಿಂತವನು ಮರು ಮಾತಾಡದೆ ಗಾಡಿ ಚಾಲು ಮಾಡಿದ್ದರು. ಸಾಮ್ರಾಟ್ ಮತ್ತೆ ಹೃದಯ ನತಾಲಿಯ ಅಕ್ಕಪಕ್ಕ ಕುಳಿತರೆ ಅಜಯ್ ಡ್ರೈವ್ ಮಾಡುತ್ತಿದ್ದ. ಕ್ಷಮ್ನ ಮತ್ತೆ ಹೃದಯ ಜೊತೆಗೆ ಬಂದ ಹುಡುಗನನ್ನ ಮುಂದೆ ಕೂರಿಸಿಕೊಂಡು ಶರವೇಗದಲ್ಲಿ ಹೊರಟಿತ್ತು ಕಾರು. ಹೇ ನತಾ, ಕಣ್ಬಿಡು! ಯಾಕೆ ಹೀಗೆ ಮಾಡ್ಕೊಂಡೆ? ಎಂದೂ ಜ್ಞಾನ ತಪ್ಪದವಳು ಇವತ್ತೇ ಯಾಕೆ ಹೀಗೆ? ಅವಳ ಕೆನ್ನೆ ತಟ್ಟಿ ಎಬ್ಬಿಸುತ್ತಿದ್ದ ಸಾಮ್ರಾಟ್. ಅವನಿಗೆ ಇನ್ನೂ ಅರಗಿಸಿಕೊಳ್ಳಲೇ ಆಗಿರಲಿಲ್ಲ ನಡೆದ ಘಟನೆ. ಕ್ಷಮಿಸಿ ನತಾ, ನನ್ನಿಂದ ನಿಮ್ಗೆ ಹೀಗಾಯ್ತು. ಒಂದೇ ಒಂದು ಬಾರಿ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಕಣ್ಬಿಟ್ಟು ಕ್ಷಮೆ ನೀಡಿ. ಹೃದಯ ಇನ್ನೂ ಅಳುತ್ತಲೇ ಇದ್ದಳು. ನತಾ, ಹೇ ನತಾ, ಅವ ಎಚ್ಚರಿಸುತ್ತಲೇ ಇದ್ದ. ಇವರ ಕಿರುಚಾಟವನ್ನು ಕಣ್ಬಿಟ್ಟು ನೋಡುತ್ತಿದ್ದ ಕ್ಷಮ್. ಅವನಿಗೆ ಇನ್ನೂ ಅರಿವಿಲ್ಲ ಅಲ್ಲಿ ಮಲಗಿರುವುದು ಯಾರೆಂದು. ತನ್ನ ಕೈಯಲ್ಲಿ ಅವಳ ಮುಖ ರಕ್ತವಾಗುತ್ತಿದ್ದರೂ ಲೆಕ್ಕಿಸದೆ ಒರೆಸಿದ ಸಾಮ್ರಾಟ್. ಆಗ ಅಲ್ಪ ಸ್ವಲ್ಪ ಅವಳ ಮುಖ ಅವನಿಗೆ ಕಂಡದ್ದು. ಆಂಟಿ! ಬೆಚ್ಚಿ ಬಿದ್ದಂತೆ ಕಿರುಚಿದವನಿಗೆ ಆ ರಕ್ತದ ವಾಸನೆಗೆ ತಲೆ ತಿರುಗಿತ್ತು. ಎಲ್ಲರಿಗೂ ಅತ್ತ ದಿಗಿಲು ಬೀಳುವಾಗಲೇ ಆ ಯುವಕ ಹೇಳಿದ್ದ. ವಾಸನೆಗೆ ಅವನಿಗೆ ತಲೆ ಸುತ್ತಿದೆ, ಅಲ್ಲದೆ ತುಂಬ ಸುಸ್ತಾಗಿದ್ದಾನೆ, ಏನಾಗಿಲ್ಲವೆಂದು. ನಿಧಾನವಾಗಿ ಕಣ್ಬಿಟ್ಟಳು ನತಾಲಿಯಾ. ಅವಳು ಕಣ್ಬಿಟ್ಟದ್ದೇ ಖುಷಿಯಲ್ಲಿ ಕಣ್ಣರಳಿಸಿ ಹೇಳಿದ ಸಾಮ್ರಾಟ್. ನತಾ, ಎದ್ದೇಳು ನತಾ, ಪ್ಲೀಸ್. ನೀನು ಕ್ಷಮ್ ಥರ ಮೋಸ ಮಾಡಿ ಹೋಗ್ಬೇಡ. ಅವನ ಕಣ್ಣು ತುಂಬಿತ್ತು. ಎಷ್ಟೆಂದರೂ ಅವನಿಗೆ 2 ಬಾರಿ ಜೀವದಾನ ಮಾಡಿದ ತಾಯಲ್ಲವೇ? ಒಂದು ನೋವಿನ ನಗೆ ನಕ್ಕಳು. ಸಾರಿ ವಿವಿಜಿ, ಮುಂದಿನ ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ಆದರೂ ಹೇಳ್ತೀನಿ, ಮುಂದಿನ ಜನ್ಮ ನಾನು ನಿಂಗಾಗಿ ಹುಟ್ಟುವೆ. ಅಲ್ಲಿಯೂ ಹೀಗೆ ನಿನ್ನ ಪ್ರೀತಿಗಾಗಿ ಕಾಯ್ತಾ ಇರ್ತೀನಿ. ಇವಾಗಿನಂತೆ ಆವಾಗ ಬಿಟ್ಟೋಗಲ್ಲ. ಸಾವಲ್ಲೂ ಜೊತೆಯಾಗಿರ್ತೀನಿ. ಇವಾಗ ಹೃದಯ ನಿಂಗಾಗಿ ಇದ್ದಾಳೆ ಅಂತ ಬಿಟ್ಟು ಹೋಗ್ತಿದ್ದೀನಿ. ಹೃದಯ, ಜೋಪಾನವಾಗಿ ನೋಡ್ಕೊ. ಇಲ್ಲ ಅಂದರೆ ಮತ್ತೆ ಬಂದು ಇವನನ್ನು ಅಪಹರಿಸುವ ಕೆಲಸ ನಂಗಿಲ್ಲ ಅಂತ ಅಂದ್ಕೊಳ್ಬೇಡ. ಆತ್ಮವಾಗಿ ಬಂದಾದರೂ ಕಾಡ್ತೀನಿ.
ಇಷ್ಟನ್ನು ತೊದಲಿ ಹೇಳಿದ್ದಳು ಕಷ್ಟಪಟ್ಟು. ಭೋರ್ಗರೆದಂತೆ ಕಣ್ಣೀರು ಹರಿದಿತ್ತು ಎಲ್ಲರ ಕಣ್ಣಲ್ಲೂ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ರಿಗೂ ಒಂದು ವಿಷಯ ಕೇಳಬೇಕು. ಅಂದರೆ ಇಷ್ಟು ದಿನ ಬರೀ ಕತೆಗಳು ಮಾತ್ರ ಹೇಳಿ ನಂದು ವಾಯ್ಸ್ ಮಾತ್ರ ಕೊಡ್ತಾ ಇದ್ದೆ. ಸೊ ಅಂದರೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಮುಂದೆ ನಾನು ಬರಬೇಕು ಅಂದ್ಕೊಂಡಿದ್ದೀನಿ ಕತೆ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಹೃದಯ ಸಾಮ್ರಾಟ್ ಇನ್ನೇನು ಮುಗಿಯೋ ಹಂತದಲ್ಲಿದೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಎಪಿಸೋಡಲ್ಲಿ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡೋಣ, ಅದೊಂದು ಪ್ರಯತ್ನ ಮಾಡೋಣ ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ಆಯಿತಾ.